ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ವಾಟ್ಸಪ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಚಾಟ್ಗಳಲ್ಲಿ ಒಂದು ಮೆಸೇಜ್ ತುಂಬ ಹರಿದಾಡ್ತಾ ಇದೆ. ಸೊ ಮೇ ಬಿ ನಿಮಗೂ ಮೆಸೇಜ್ ಬಂದಿರ್ಬೋದು. ಒಂದು ಲಿಂಕ್ ಕಳಿಸ್ತಾರೆ, ಆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕೇವಲ 2 ನಿಮಿಷದಲ್ಲಿ ನಿಮ್ಮ ಗ್ರೀನ್ ಕಲರ್ ಇರ್ತಕ್ಕಂಥ ವಾಟ್ಸಪ್ ಪಿಂಕ್ ಆಗುತ್ತೆ. ಸೊ ಇನ್ಮೇಲೆ ನೀವು ಪಿಂಕ್ ವಾಟ್ಸಪ್ನ ಉಪಯೋಗಿಸ್ಬೋದು. ವಾಟ್ಸಪ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಈ ರೀತಿಯಾಗಿ ಕಳ್ಳ ಕದೀಮರು ಒಂದು ಸ್ಪ್ಯಾಮ್ ಲಿಂಕ್ನ ಹರಿ ಬಿಡ್ತಾ ಇದ್ದಾರೆ. ಇನ್ ಕೇಸ್ ಆ ಒಂದು ಲಿಂಕ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ, ನಿಮ್ಮ ಪರ್ಸನಲ್ ಡೇಟಾ ಲೀಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ನೆನಪಿರಲಿ, ಅಫಿಷಿಯಲ್ ಆಗಿ ವಾಟ್ಸಪ್ಪಿಂದ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಒಂದು ವಾಟ್ಸಪ್ನ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ತುಂಬ ಜನ ಯೂಟ್ಯೂಬರ್ಸ್ ಸಹಿತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾರೆ. ಬಿಟ್ಟರೆ ಯಾವುದೇ ರೀತಿಯೊಂದು ಪಿಂಕ್, ಬ್ಲೂ, ಗೋಲ್ಡ್, ಆಮೇಲೆ GB ವಾಟ್ಸಪ್, ಗೋಲ್ಡ್ ವಾಟ್ಸಪ್, ಇದು ಯಾವುದೇ ಒಂದು ವಾಟ್ಸಪ್ ಇಲ್ಲ ಅಂತ ಹೇಳ್ಬೋದು. ಇವೆಲ್ಲ ಅನ್ಅಫಿಷಿಯಲ್ ಆದ ಒಂದು ವಾಟ್ಸಪ್ಗಳು ಅಂತ ಹೇಳ್ಬೋದು. ಸೊ ಇವುಗಳನ್ನು ನೀವೇನಾದರೂ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಅಫಿಷಿಯಲ್ ಆದ ಒಂದು ವಾಟ್ಸಪ್ನ ಹೊರತುಪಡಿಸಿದ್ರೆ ನೀವೇನಾದರೂ ಒಂದು GB ವಾಟ್ಸಪ್ನ, ಗೋಲ್ಡ್ ವಾಟ್ಸಪ್ನ, ಬೇರೆ ಬೇರೆ ಒಂದು ವಾಟ್ಸಪ್ ವರ್ಷನ್ಸ್ಗಳನ್ನ ನೀವು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಸೊ ಅವೆಲ್ಲವೂ ಅನ್ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಅಂತ ಹೇಳ್ಬೋದು. ಹೌದು, ನಾನು 2012ರಿಂದ ಈ ಒಂದು ವಾಟ್ಸಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ವರ್ಷದಿಂದ ಉಪಯೋಗಿಸ್ತಾ ಇದ್ದೀರಾ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ಟೈಪ್ ಮಾಡಿ. ಓಕೆ, ನೀವೇನಾದರೂ GB ವಾಟ್ಸಪ್ಪನ್ನು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ತುಂಬ ಒಂದು ಡೇಂಜರ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಅನ್ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಅಂತ ಹೇಳ್ಬೋದು. ನಿಮಗೆ ಜಾಸ್ತಿ ಫೀಚರ್ಸಲ್ಲಿ ಸಿಗ್ಬೋದು. ಆದರೆ ನೀವೇನಾದರೂ GB ವಾಟ್ಸಪ್ಪನ್ನು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಇವತ್ತೇ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಡಿಲೀಟ್ ಮಾಡಿಬಿಟ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒರಿಜಿನಲ್ ವಾಟ್ಸಪ್ಪನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮ್ಮ ಒಂದು ವಾಟ್ಸಪ್ ಏನಾದರೂ ಒಂದ್ಸಾರಿ ವಾಟ್ಸಪ್ ಕಡೆಯಿಂದ ಡಿಲೀಟ್ ಆಯಿತು ಅಂದರೆ, ಬ್ಲಾಕ್ ಆಯಿತು ಅಂತಂದರೆ ಲೈಫ್ ಟೈಮ್ ನಿಮ್ಮ ನಂಬರ್ನಿಂದ ನೀವು ವಾಟ್ಸಪ್ನ ಉಪಯೋಗಿಸೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ GB ವಾಟ್ಸಪ್ ಅನ್ಅಫಿಷಿಯಲ್ ಆಗಿರ್ತಕ್ಕಂಥ ವಾಟ್ಸಪ್ ಆಗಿರೋದ್ರಿಂದ ಇವತ್ತೇ ನೀವೇನಾದ್ರೂ ಅದನ್ನ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಅನ್ಇನ್ಸ್ಟಾಲ್ ಮಾಡಿ ಒರಿಜಿನಲ್ ವಾಟ್ಸಪ್ನ ಪ್ಲೇಸ್ಟೋರಿಂದ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ನೆಕ್ಸ್ಟ್ ಒಂದು ಲಿಂಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಪಿಂಕ್ ವಾಟ್ಸಪ್ನ ಒಂದು ಲಿಂಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪಿಂಕ್ ವಾಟ್ಸಪ್, ಬ್ಲೂ ವಾಟ್ಸಪ್, ಗೋಲ್ಡ್ ವಾಟ್ಸಪ್, ಇದ್ರ ಬಗ್ಗೆ ನೋಡ್ತಾ ಬರೋಣ. ಸೊ ಅದಕ್ಕಿಂತ ಮೊದಲು 5paisa.com ಕಡೆಯಿಂದ ಒಂದು ಫ್ರೀ ಆಫ್ ಕಾಸ್ಟ್ ಆಗಿ ಡಿಮ್ಯಾಟ್ ಅಕೌಂಟ್ ಅನ್ನು ಕೊಡ್ತಾ ಇದ್ದಾರೆ. ಭಾರತದ ಟಾಪ್ ಬ್ರೋಕರ್ಗಳಲ್ಲಿ ಇವರು ಒಬ್ರು ಅಂತ ಹೇಳ್ಬೋದು. ಕೇವಲ 5 ವರ್ಷಗಳಲ್ಲಿ 12 ಲಕ್ಷ ಗ್ರಾಹಕರನ್ನ ಇವರು ಹೊಂದಿರುವಂತದ್ದು. ಏನಪ್ಪಾ ಇದಕ್ಕೆ ಕಾರಣ ಅಂತ ನೋಡೋದಾದ್ರೆ, ಇವರ ಒಂದು ಪೇಪರ್ಲೆಸ್, ಹ್ಯಾಸಲ್ ಫ್ರೀ ಡಿಮ್ಯಾಟ್ ಅಕೌಂಟ್ ಪ್ರೊಸೆಸ್ ಇರೋದ್ರಿಂದ ಕೇವಲ 5 ನಿಮಿಷದಲ್ಲಿ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಹೌದು, ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೂಲಕ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ 5paisa ಮೊಬೈಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಸೊ ನಂತರ ನಿಮ್ಮ ಮೊಬೈಲ್ ನಂಬರ್ನ, ಇಮೇಲ್ ಐಡಿನ ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ನ ವೆರಿಫೈ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು, ನಿಮ್ಮ ಆಕ್ಯುಪೇಷನ್, ನಿಮ್ಮ ಎನ್ಯುವಲ್ ಇನ್ಕಮ್ ಅನ್ನ ಎಂಟರ್ ಮಾಡಿದ ನಂತರ ಅಪ್ಲಿಕೇಶನ್ ಒಂದಿಗೆ ಸೈನ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನಂತರ 5paisa ಮೊಬೈಲ್ ಆಪ್ ನಲ್ಲಿ ನೀವು ಈಕ್ವಿಟಿ, F&O, ಕಮ್ಯುನಿಟಿ, ಗೋಲ್ಡ್, ಕರೆನ್ಸಿ, ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಇವರ ಅಪ್ಲಿಕೇಶನ್ ಅಲ್ಲಿ ನೀವು ಮಾರ್ಕೆಟ್ ರಿಸರ್ಚ್ ಅನ್ನು ಮಾಡಬಹುದು, ಫ್ರೀ ಸ್ಟಾಕ್ ಸ್ಪೆಸಿಫಿಕ್ ಟಿಪ್ಸ್ ಅನ್ನ ಸಹಿತ ಪಡ್ಕೊಳ್ಬಹುದು. ಆಮೇಲೆ ಸದ್ಯಕ್ಕೆ ಒಂದು ಆಫರ್ ನಡೀತಾ ಇದೆ. ಜಸ್ಟ್ ಪ್ರೊಮೋ ಕೋಡ್ ಸೆಕ್ಷನ್ ಅಲ್ಲಿ ಆಫರ್ 250 ಅಂತ ಎಂಟರ್ ಮಾಡಿ ನಿಮಗೆ ಒಂದು 250 ರೂಪಾಯಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗುತ್ತೆ. 5paisa.com ನೊಂದಿಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಬಹುದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಮತ್ತು ಪ್ರೊಮೋ ಕೋಡ್ ಡೀಟೇಲ್ಸ್ ಇದೆ, ಒಂದ್ಸಾರಿ ಚೆಕ್ ಮಾಡಿ. ಅಫಿಷಿಯಲ್ ಆಗಿ ವಾಟ್ಸ್ಆಪ್ ಕಡೆಯಿಂದ ಯಾವುದೇ ರೀತಿಯ ಒಂದು ಕಲರ್ ವಾಟ್ಸ್ಆಪ್ ನ ಇದುವರೆಗೂ ಲಾಂಚ್ ಮಾಡಿಲ್ಲ ಅಂತ ಹೇಳ್ಬೋದು. ಗ್ರೀನ್ ಕಲರ್ ನ ಒಂದು ವಾಟ್ಸ್ಆಪ್ ನ ಬಿಟ್ಟರೆ ಬೇರೆ ಯಾವುದೇ ಒಂದು ಕಲರ್ ವಾಟ್ಸ್ಆಪ್ ಇಲ್ಲ ಅಂತ ಹೇಳ್ಬೋದು. ಸೊ ಪಿಂಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸೊ ಯಾವುದೇ ಒಂದು ವಾಟ್ಸ್ಆಪ್ ವರ್ಷನ್ ಅನ್ನ ವಾಟ್ಸ್ಆಪ್ ಕಡೆಯಿಂದ ಇದುವರೆಗೂ ಲಾಂಚ್ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಇವೆಲ್ಲ ಒಂದು ಸ್ಪ್ಯಾಮ್ ಲಿಂಕ್ ಅಂತ ಹೇಳ್ಬೋದು, ಫೇಕ್ ಲಿಂಕ್ಸ್ ಅಂತ ಹೇಳ್ಬೋದು. ಸೊ ಇವುಗಳನ್ನ ತುಂಬಾ ಜನ ಒಂದು ಹ್ಯಾಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಲಿಂಕ್ಸ್ ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಕೆಲವೊಂದಿಷ್ಟು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿಬಿಡ್ತಾರೆ. ಅದು ಪ್ರತಿಯೊಬ್ಬರಿಗೂ ರೀಚ್ ಆಗ್ತಾ ಹೋಗುತ್ತೆ. ಒಬ್ಬರಿಂದ ಇನ್ನೊಬ್ಬರಿಂದ ಒಂದು ಗ್ರೂಪ್ಗೆ, ಆ ಗ್ರೂಪಿಂದ ಒಂದು 108 ಜನರಿಗೆ ಅದು ಸ್ಪ್ರೆಡ್ ಆಗಿ ಪ್ರತಿಯೊಬ್ಬರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಏನಾಗುತ್ತಾರೆ ಅಂದ್ರೆ ಮಾಡ್ತಾ ಹೋಗ್ತಾರೆ. ಕೆಲವು ಸಾರಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಇದರಿಂದ ತುಂಬಾ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಒಂದು ಸ್ಪ್ಯಾಮ್ ಲಿಂಕ್ ಮೇಲೆ ಅಥವಾ ಒಂದು ಫೇಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕೆಲವು ಸಾರಿ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ, ನಿಮ್ಮ ಪರ್ಸನಲ್ ಡೇಟಾ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ, ನಿಮ್ಮ ಕಂಪ್ಲೀಟ್ ಫೋನ್ನ ಅವರು ಕೂಡ ಒಂದು ಕಂಟ್ರೋಲ್ಗೆ ತಗೊಳ್ಬಹುದು. ಸೊ ಈ ರೀತಿಯಾಗಿ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಫೇಕ್ ಲಿಂಕ್ಸ್ಗಳ ಮೇಲೆ, ಯಾವುದೇ ರೀತಿಯ ಒಂದು ಸ್ಪ್ಯಾಮ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಇದೊಂದೇ ಅಂತ ಅಲ್ಲ,
ನೀವು ನೋಡ್ಬೋದು, ಜಸ್ಟ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದಿಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿ ನಿಮಗೆ 1,000 ರೂಪಾಯಿ ಪೇಟಿಎಂ ಕ್ಯಾಶ್ ಕೊಡ್ತೀವಿ, ಒಂದು ಮೊಬೈಲ್ ಫೋನೇ ಫ್ರೀ ಕೊಡ್ತೀವಿ, ಒಂದು ಟ್ಯಾಬ್ಲೆಟೇ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಒಂದ್ಸಾರಿ ವಿಚಾರ ಮಾಡಿ, ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡೋದ್ರಿಂದ ಒಂದು ಸ್ಮಾರ್ಟ್ಫೋನ್ ನಮಗೆ ಸಿಗುತ್ತೆ ಅಂತಂದರೆ ಎಲ್ಲರೂ ಇದನ್ನೇ ಮಾಡ್ಕೋತಾ ಕೂತ್ಕೋಬೋದಲ್ವಾ. ಸೊ ಇದೆಲ್ಲ ಒಂದು ಸ್ಪ್ಯಾಮ್ ಲಿಂಕ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಪಿಂಕ್ ವಾಟ್ಸಪ್ ಆಗಿರ್ಬೋದು, ಗೋಲ್ಡ್ ವಾಟ್ಸಪ್, ಬ್ಲೂ ವಾಟ್ಸಪ್ನ ಒಂದು ಲಿಂಕ್ಸ್ಗಳೇನಾದರೂ ಬಂತು ಅಂದರೆ ಅದನ್ನು ಅಲ್ಲೇ ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಯಾರಿಗೂ ಒಂದು ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮ್ಮ ಒಂದು ಡೇಟಾ ಕೂಡ ಒಂದು ಸೆಕ್ಯೂರ್ ಆಗಿ ಉಳಿಸ್ಕೋಬೋದು. ಸೊ ಇದೊಂದೇ ಅಂತಲ್ಲ, ಯಾವುದೇ ಒಂದು ಲಿಂಕ್ಸ್ ಬಂದರೂ ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಫೇಕ್ ಕಾಲ್ಸ್ಗಳೆಲ್ಲ ಬರ್ತಾ ಇರ್ತವೆ, ಅವೆಲ್ಲವನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಒಂದು ವಾಟ್ಸಪ್ಪನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ವಾಟ್ಸಪ್ ಸೆಕ್ಯೂರ್ ಆಗಿರುತ್ತೆ, ಆಮೇಲೆ ನಿಮ್ಮ ಡೇಟಾ ಕೂಡ ಸೆಕ್ಯೂರ್ ಆಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ವಾಟ್ಸಪ್ಪನ್ನು ಉಪಯೋಗಿಸ್ತಕ್ಕಂಥ ನಿಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.